ಸ್ಕಿನ್ ಕೂಡ ಎಷ್ಟೇ ಟ್ಯಾನಿಂಗ್ ಆದರೂ ಹಾಗೂ ಟ್ಯಾನಿಂಗ್ ಆಗಿ ತುಂಬಾ ಕಪ್ಪಗಾಗ್ತಿದೆ ಅಂದರೆ ಈ ರೀತಿ ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಹೊಳೆಯೋ ಹಾಗೆ ಮಾಡ್ಕೊಳ್ಬೇಕು ಅಂದರೆ ಸ್ನೇಹಿತರೆ ಈ ಒಂದು ಫೇಸ್ ಪ್ಯಾಕ್ನ ತಪ್ಪದೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನ ಕೇರ್ ಯಾವ ರೀತಿ ಮಾಡ್ಕೊಳ್ಬೇಕು ಹಾಗೂ ನಿಮ್ಮ ಬ್ಯೂಟಿನ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ನಿಮಗೆ ಯಾರಾದರೂ ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗ್ತಾರೆ ಸ್ನೇಹಿತರೆ. ನೋಡಿ ನಾನಿಲ್ಲಿ ಟೊಮೆಟೊ ಜ್ಯೂಸನ್ನು ತೆಕ್ಕೊಂಡಿರೋದು ಒಂದು ಪ್ಲೇಟಲ್ಲಿ. ನೋಡಿ ಈ ರೀತಿ ಈಸಿಯಾಗಿ ನಾವು ಟೊಮೆಟೊ ಜ್ಯೂಸನ್ನು ಯೂಸ್ ಮಾಡ್ಕೊಳ್ಬೋದು. ನಮ್ಮ ಸ್ಕಿನ್ನ ಸಾಫ್ಟ್ ಆ್ಯಂಡ್ ತುಂಬಾ ಗ್ಲೋಯಿಂಗ್ ಆಗಿ ಏನು ಹೊಳೆಯೋ ಹಾಗೆ ಮಾಡುತ್ತೆ ಸ್ನೇಹಿತರೆ ಈ ಒಂದು ಟೊಮೆಟೊ. ಹಾಗೂ ಎಲ್ಲರ ಮನೆಯಲ್ಲಂತೂ ಈಸಿಯಾಗಿ ಸಿಗುತ್ತೆ ನೋಡಿ. ಇದರಿಂದ ನಮ್ಮ ಸ್ಕಿನ್ಗೆ ಆ್ಯಂಡ್ ನಮ್ಮ ಬ್ಯೂಟಿ ಟಿಪ್ಸ್ಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ ಈ ಒಂದು ಟೊಮೆಟೊ ಜ್ಯೂಸ್ನ ಒಂದು ಬೌಲ್ ಒಳಗಡೆ ನಾನಿವಾಗ ಟ್ರಾನ್ಸ್ಫರ್ ಮಾಡಿರೋದು ಸ್ನೇಹಿತರೆ. ಇದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ನೋಡಿ ಸ್ನೇಹಿತರೆ. ನಮ್ಮ ಮುಖದಲ್ಲಿ ಎಷ್ಟೇ ಡಸ್ಟ್ ಇದ್ದರೂ ಕೂಡ ನಾವು ಇದರಿಂದ ದೂರ ಮಾಡ್ಕೊಳ್ಬೋದು. ಹಾಗೂ ನಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಇರಲಿ ಪಿಗ್ಮೆಂಟೇಷನ್ಸ್ ಇರಲಿ ಸ್ನೇಹಿತರೆ ಇದನ್ನು ದೂರವಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ. ನೆಕ್ಸ್ಟ್ ಇದ್ರ ಒಳಗಡೆ ನೋಡಿ ನಾನು 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಂದರೆ ರೈಸ್ ಫ್ಲೋರ್ನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಇದ್ರ ಒಳಗಡೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಬಿಟ್ಟು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತೂ. ಅಕ್ಕಿ ಹಿಟ್ಟಂತೂ ಎಲ್ರಿಗೂ ಗೊತ್ತು ಸ್ನೇಹಿತರೆ. ಕೊರಿಯನ್ ಅವರು ಎಷ್ಟೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅವ್ರದ್ದು ಸ್ಕಿನ್ ಅಂತೂ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ಎಷ್ಟು ಗ್ಲೋಯಿಂಗ್ ಆಗಿ ಆ್ಯಂಡ್ ಎಷ್ಟು ತುಂಬಾ ವೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ನೀವು ಕೂಡ ನೋಡ್ತೀರಾ ಸ್ನೇಹಿತರೆ. ನೀವು ಕೂಡ ಆ ರೀತಿಯ ಸ್ಕಿನ್ ಪಡ್ಕೊಳ್ಬೇಕು ಅಂದರೆ ಈ ಒಂದು ಫೇಸ್ ಪ್ಯಾಕ್ನ ತಪ್ಪದೆ ಟ್ರೈ ಮಾಡಿಬಿಡಿ ಸ್ನೇಹಿತರೆ. ನೋಡಿ ಈ 2 ಇಂಗ್ರೀಡಿಯೆಂಟ್ಸ್ ಸಾಕು ಸ್ನೇಹಿತರೆ ನೀವು ವೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸ್ಕೊಳ್ಳೋಕ್ಕೆ. ನೋಡಿ 2 ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ ತಕ್ಷಣ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಇದ್ರ ಒಳಗಡೆ ಮಿಕ್ಸ್ ಮಾಡಿರೋದು ಸ್ನೇಹಿತರೆ ನಿಮಗೆ ತೋರಿಸ್ಕೊಳ್ಳಿರುವಾಗ ಈ ಒಂದು ವಿಡಿಯೋ ಸ್ಕಿಪ್ ಆಗಿರೋವಂಥದ್ದು. ಏನಂದರೆ ಇದ್ರೊಳಗಡೆ ನಾನು ಹನಿನ ಆ್ಯಡ್ ಮಾಡ್ಕೊಂಡಿರೋದು. 1 ಹನಿಯಷ್ಟು ಸಾಕು ಸ್ನೇಹಿತರೆ. ಈ ಒಂದು ಜೇನುತುಪ್ಪ ಇದ್ರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಅಥವಾ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ಕೊಂಡಿರೋದು. ಆಪ್ಷನಲ್ ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಬೋದು ಅಥವಾ ನೀವು ಕೇವಲ ಈ 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ ನೀವು ಯೂಸ್ ಮಾಡ್ಕೊಳ್ಬೋದು. ನೋಡಿ ನಾನು ಯಾವ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇರೋದು ಅಂತ. ಇದನ್ನು ಸರ್ಕ್ಯುಲರ್ ಮೋಷನ್ನಲ್ಲಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. 15 ಮಿನಿಟ್ಸ್ವರೆಗೂ ಇದನ್ನು ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಟ್ಟುಬಿಡಿ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ಇದನ್ನು ಅಪ್ಲೈ ಮಾಡ್ಕೋತಾ ಇರುವಂಥದ್ದು. ನಿಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಇರಲಿ ಪಿಗ್ಮೆಂಟೇಷನ್ಸ್ ಇರಲಿ ಅಥವಾ ಹಳೆಯ ಎಷ್ಟೋ ದಿನಗಳ ಪಿಂಪಲ್ಸ್ ಕಲೆಗಳು ಹಾಗೆ ಇವೆ ಅಂದರೆ ಇದನ್ನು ಯೂಸ್ ಮಾಡಿಬಿಟ್ಟು ವೇಗವಾಗಿ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ನೀವು ವಾರದಲ್ಲಿ 1-2 ಸಲ ಆದರೂ ಯೂಸ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನ ನೋಡ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿ ಗ್ಲೋಯಿಂಗ್ ಆಗಿ ಆ್ಯಂಡ್ ವೈಟಾಗಿ ಹೊಳೆಯೋ ಹಾಗೆ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ನಾನಂತೂ ಡೈಲಿಯಾಗಿ ಇದನ್ನು ಯೂಸ್ ಮಾಡ್ತಾ ಇರ್ತೇನೆ ಸ್ನೇಹಿತರೆ. ನೋಡಿ ಇದನ್ನು ಇದೇ ರೀತಿಯಾಗಿ ನಿಮ್ಮ ಫೇಸ್ಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಮುಂಚೆ ನೀವು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇದನ್ನು ನೀವು ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ನೋಡಿ ಯಾವ ರೀತಿ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಆ್ಯಂಡ್ ಹೊಳಿತಾ ಇದೆ ಅಂತ ಸ್ನೇಹಿತರೆ. ಒಂದೇ ಒಂದು ಸಲಕ್ಕೆ ಇಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂದರೆ ನೀವೇ ನಂಬ್ತೀರಾ ಸ್ನೇಹಿತರೆ. ಇನ್ನೂ ಕೂಡ ಯಾವ ರೀತಿ ತಡ ಮಾಡ್ತೀರಾ ಸ್ನೇಹಿತರೆ. ನೀವು ಕೂಡ ತಡ ಮಾಡದೆ ಈ ರೀತಿ ಫೇಸ್ ಪ್ಯಾಕ್ನ ಯೂಸ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಬೋದು. ಹಾಗೂ ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ ಸ್ನೇಹಿತರೆ. ಮನೆಯಲ್ಲಿ ಈ ರೀತಿ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ಕೊಳ್ಳೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ಟೊಮೆಟೊಸ್ಗಳಿದ್ರೆ ಟ್ರೈ ಮಾಡಿಬಿಟ್ಟು ಹಾಗೂ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಇದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಬಗ್ಗೆ ತುಂಬಾ ಸಮಸ್ಯೆ ಇದೆ ಅಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೋಡಿ ಇವಾಗ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಸ್ನೇಹಿತರೆ. ಹಾಗಾದರೆ ಇದೇ ರೀತಿಯಾದಂಥ ನ್ಯಾಚುರಲ್ ಆಗಿರುವಂಥ ರೆಮಿಡೀಸ್ಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.